ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಯಾಸ್ ರಾಕ್ಷಸಾವತಾರ, ಒಡಿಶಾ ಬಂಗಾಳ ಘಡಘಡ, ಅಂಫಾನ್ ತೂಫಾನ್ ತೌಕ್ತಿಯನ್ನೇ ಮೀರಿದ ಉಗ್ರರೂಪಿ ಸೈತಾನ, ಶತಮಾನಗಳ ಸೈಕ್ಲೋನ್ ದಾಳಿ, ಎರಡು ರಾಜ್ಯಗಳು ಎದುರಿಸಿದ ಹೇಗೆ? ಇದುವೇ ಹೊತ್ತಿನ ಫೋಕಸ್ 18 ಶತಮಾನದ ಸೈಕ್ಲೋನ್ ಸೀಕ್ರೆಟ್ಸ್. ಯಾಸ್ ರಾಕ್ಷಸ ಅವತಾರ, ಒಡಿಶಾ ಬಂಗಾಳ ಗಡಗಡ, ಅಂಫಾನ್ ತೂಫಾನ್ ತೌಕ್ತೆಯನ್ನೇ ಮೀರಿದ ಉಗ್ರರೂಪಿ ಸೈತಾನ, ಶತಮಾನಗಳ ಸೈಕ್ಲೋನ್ ದಾಳಿ, ಎರಡು ರಾಜ್ಯಗಳು ಎದುರಿಸಿದ್ದ ಹೇಗೆ? ಚಂಡಮಾರುತದ ಅಬ್ಬರವೇ ಹಾಗೆ. ಅದು ಬರೋಕ್ಕೂ ಮುನ್ನ ಹವಾ ಕ್ರಿಯೇಟ್ ಮಾಡುತ್ತೆ, ಬಂದು ಹೋದ್ಮೇಲೂ ಜನರಲ್ಲಿ ಭಯ ಇರಿಸುತ್ತೆ. ಯಾಕಂದ್ರೆ ಚಂಡಮಾರುತ ಅಂದ್ರೇನೆ ಭಯಾನಕ, ಚಂಡಮಾರುತ ಅಂದ್ರೇನೆ ವಿನಾಶಕಾರಿ. ಆದ್ರೆ ನಾವು ಇವತ್ತು ನಿಮಗೆ ಹೇಳೋಕೆ ಹೊರಟಿರೋ ಚಂಡಮಾರುತ ಅಂತಿಂಥ ಚಂಡಮಾರುತವಲ್ಲ. ಈ ಹಿಂದಿನ ಅಂಫಾನ್ ಮತ್ತು ತೌಕ್ತೆಗಿಂತ ಉಗ್ರ ಸ್ವರೂಪದ್ದು, ರಣರಕ್ಕಸ ಮಳೆಯನ್ನು ಹೊತ್ತು ತರೋ ಸೂಪರ್ ಸೈಕ್ಲೋನ್, ಅದುವೇ ಯಾಸ್ ಚಂಡಮಾರುತ. ಹೌದು ವೀಕ್ಷಕರೇ, ಯಾಸ್ ಚಂಡಮಾರುತ ರಕ್ಕಸಾವತಾರ ತಾಳಿದೆ. ಒಡಿಶಾ ಪಶ್ಚಿಮ ಬಂಗಾಳವನ್ನೇ ಟಾರ್ಗೆಟ್ ಮಾಡಿ ರಣಭಯಂಕರ ಬಿರುಗಾಳಿ ಮಳೆಯನ್ನು ಸುರಿಸುತ್ತಾ ಇದೆ. ಈ ಚಂಡಮಾರುತದ ಅಬ್ಬರ ಆರ್ಭಟ ಈ ಹಿಂದಿನ ಅಂಫಾನ್ ತೂಫಾನನ್ನು ಮೀರಿಸುತ್ತಿದೆ. ಇತ್ತೀಚಿನ ತೌಕ್ತೆಯ ರೌದ್ರಾವತಾರಕ್ಕಿಂತ ಉಗ್ರ ರೂಪ ಪಡ್ಕೊಂಡಿದೆ. ಆದರೂ ಚಂಡಾಸುರನ ರಕ್ಕಸ ದಾಳಿಯನ್ನು ಎದುರಿಸೋಕೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸಜ್ಜಾಗಿವೆ. ಚಂಡಮಾರುತ ಎಷ್ಟೇ ಯಮಸ್ವರೂಪಿಯಾದರೂ ಅದನ್ನು ಡೇರ್ ಡೆವಿಲ್ನಂತೆ ಎದುರಿಸುತ್ತೇವೆ ಅಂತಿವೆ. ನಿಮಗೆ ಗೊತ್ತಿರಲಿ, ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗುವ ಸಾಕಷ್ಟು ಚಂಡಮಾರುತಗಳು ಒಡಿಶಾ ಮತ್ತು ಪಶ್ಚಿಮ ಬಂಗಾಳವನ್ನು ಟಾರ್ಗೆಟ್ ಮಾಡೇ ಮಾಡ್ತವೆ. ಆದರೂ ಪ್ರತಿ ಸಲವೂ ಆ ಚಂಡಮಾರುತಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ತಾ ಇವೆ ಈ ರಾಜ್ಯಗಳು. ಚಂಡಮಾರುತಗಳ ರಣರಕ್ಕಸ ದಾಳಿ ಇಂದು ನಿನ್ನೆಯದ್ದಲ್ಲ, ಶತಮಾನಗಳ ಹಿಂದಿನದ್ದು. ಹಾಗಾದ್ರೆ ಏನದು ಶತಮಾನದ ಸೈಕ್ಲೋನ್ ಸೀಕ್ರೆಟ್ ಅಂತ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಶರವೇಗದಲ್ಲಿ ಬಂದಪ್ಪಳಿಸಲಿರೋ ಯಾಸ್ ರಾಕ್ಷಸನ ರೌದ್ರಾವತಾರ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಲೇಬೇಕು. ಪ್ರಿಯ ವೀಕ್ಷಕರೇ, ಬುಧವಾರ ಬೆಳಗ್ಗೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಬಂದು ಅಪ್ಪಳಿಸಲಿರೋ ಯಾಸ್ ಚಂಡಮಾರುತ ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಹುಟ್ಟಿ ಅಬ್ಬರಿಸಿ ಬೊಬ್ಬಿರಿದ ತೌಕ್ತೆಗಿಂತ ಉಗ್ರ ಸ್ವರೂಪದ್ದಾಗಿರಲಿದೆಯಂತೆ. ನಿಮಗೆ ಗೊತ್ತಿರಲಿ, ತೌಕ್ತೆ ಅನ್ನೋ ಚಂಡಮಾರುತ ಗೋವಾ, ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳನ್ನ ಗಡಗಡ ನಡುಗಿಸಿಬಿಟ್ಟಿತ್ತು. ರಕ್ಕಸ ಬಿರುಗಾಳಿ ಮಳೆಯ ರೌದ್ರಾವತಾರಕ್ಕೆ ಬರೋಬ್ಬರಿ 40,000ಕ್ಕೂ ಹೆಚ್ಚು ಮರಗಳು ಮುರಿದು ಬಿದ್ದಿತ್ತು. ಸುಮಾರು 20,000ಕ್ಕೂ ಹೆಚ್ಚು ಮನೆಗಳು ಜಖಂಗೊಂಡಿದ್ವು. ಅಷ್ಟೇ ಅಲ್ಲ, ಸುಮಾರು 130ಕ್ಕೂ ಹೆಚ್ಚು ಜನರು ತೌಕ್ತೆಯ ರೌದ್ರಾವತಾರಕ್ಕೆ ಬಲಿಯಾಗಿ ಹೋಗಿದ್ರು. ಆದರೆ ಯಾಸ್ ಚಂಡಮಾರುತ ಇದಕ್ಕಿಂತ ಮೋಸ್ಟ್ ಡೇಂಜರಸ್ ಅಂತ ಹೇಳಲಾಗುತ್ತಿದೆ. ತೌಕ್ತೆಯಂತೆ ಅಂಫಾನ್ ಕೂಡ ರಣದಾಳಿ ನಡೆಸಿತ್ತು. ಅಂಫಾನ್ ದಾಳಿಗೂ 130 ಮಂದಿ ಸಾವನ್ನಪ್ಪಿದ್ರು. ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಹುಟ್ಟಿ ಭಾರತದ ಪಶ್ಚಿಮ ಕರಾವಳಿ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದಿದ್ದ ತೌಕ್ತೆ 130 ಜನರನ್ನ ಬಲಿ ಪಡೆದಿತ್ತು. ಥೇಟ್ ಇದೇ ರೀತಿ ಕಳೆದ ವರ್ಷ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿದ್ದ ಅಂಫಾನ್ ಅನ್ನೋ ಚಂಡಮಾರುತ ಕೂಡ 130 ಜನರನ್ನ ಬಲಿ ಪಡೆದಿತ್ತು. ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಎದ್ದು ಬಂದಿದ್ದ ಅಂಫಾನ್ ಪೂರ್ವ ಕರಾವಳಿ ರಾಜ್ಯಗಳಾದ ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿತ್ತು. ಕೇವಲ ಪಶ್ಚಿಮ ಬಂಗಾಳ ಒಂದರಲ್ಲೇ 72 ಜನ ಸಾವನ್ನಪ್ಪಿದ್ರೆ ಬಾಂಗ್ಲಾದೇಶದಲ್ಲಿ 12 ಜನರು ಅಂಫಾನ್ ಆರ್ಭಟಕ್ಕೆ ಬಲಿಯಾಗಿದ್ದರು. ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಲ್ಲಿ 1.40 ಕೋಟಿ ಜನರು ವಿದ್ಯುತ್ ಸಂಪರ್ಕ ಕಳೆದುಕೊಂಡಿದ್ದರು. ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಅಂಫಾನ್ ಚಂಡಾಸುರ ಒಟ್ಟು 95,000 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿತ್ತು ಎಂದು ಅಂದಾಜಿಸಲಾಗಿದೆ. ಹೀಗೆ ಕಳೆದ ವರ್ಷದ ಮುಂಗಾರು ಪೂರ್ವದಲ್ಲೇ ಒಡಿಶಾ ಮತ್ತು ಪಶ್ಚಿಮ ಬಂಗಾಳವನ್ನ ಅಂಫಾನ್ ಕಾಡಿದ ರೀತಿಯಲ್ಲೇ ಯಾಸ್ ಚಂಡಮಾರುತ ಕೂಡ ಕಾಡುವ ಸಾಧ್ಯತೆ ಇದೆ. ಕೆಲ ವಿಶ್ಲೇಷಣೆಗಳ ಪ್ರಕಾರ ಯಾಸ್ ಚಂಡಮಾರುತ
ತೌಕ್ತೆ ಮತ್ತು ಅಂಫಾನ್ಗಿಂತ ಉಗ್ರ ಸ್ವರೂಪದ್ದಾಗಿರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋ ಯಾಸ್ ಚಂಡಾಸುರ ಉತ್ತರ ಹಾಗೂ ವಾಯುವ್ಯ ದಿಕ್ಕಿನಡೆಗೆ ಸಾಗಿ ಬುಧವಾರ ಸಂಜೆ ವೇಳೆಗೆ ಪೂರ್ವ ಕರಾವಳಿಯನ್ನು ಅಪ್ಪಳಿಸಲಿದೆ. ಒಡಿಶಾದ ಪಾರಾದೀಪ್ ಹಾಗೂ ಬಂಗಾಳದ ಸಾಗರ ದ್ವೀಪ ಸಮೂಹದ ನಡುವೆ ಹಾದು ಹೋಗಲಿದೆ. ಈ ಚಂಡಮಾರುತದಲ್ಲಿ 155ರಿಂದ 165 ಕಿಲೋಮೀಟರ್ ವೇಗದ ಗಾಳಿ ಇರಲಿದೆ. ಅದು 185 ಕಿಲೋಮೀಟರ್ ವರೆಗೂ ತಲುಪಲಿದೆ. ಬಂಗಾಳ ಹಾಗೂ ಒಡಿಶಾ ಕರಾವಳಿಯುದ್ದಕ್ಕೂ ಚಂಡಮಾರುತದಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಎರಡು 2019ರಲ್ಲೂ ಫನಿ ಒಡಿಶಾ ಮೇಲೆ ದಂಡೆತ್ತಿ ಬಂದಿತ್ತು. ಹೌದು, 2019ರ ಮುಂಗಾರು ಪೂರ್ವದಲ್ಲೇ ಫನಿ ಅನ್ನೋ ಚಂಡಮಾರುತ ಆಂಧ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ರುದ್ರತಾಂಡವವಾಡಿತ್ತು. ಇದರಿಂದ 89 ಮಂದಿ ಜೀವ ಬಿಟ್ಟಿದ್ರೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿತ್ತು. ಆದರೆ ವರ್ಷದಿಂದ ವರ್ಷಕ್ಕೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳ ಮೇಲೆ ದಂಡೆತ್ತಿ ಬರ್ತಿರೋ ಚಂಡಮಾರುತಗಳು ಮತ್ತಷ್ಟು ಉಗ್ರರೂಪ ಪಡೆಯುತ್ತಿವೆ. ಇದರಿಂದ ಸಾವು ಮತ್ತು ಆಸ್ತಿಪಾಸ್ತಿ ನಷ್ಟದ ಪ್ರಮಾಣವೂ ಏರ್ತಾನೇ ಇದೆ. ಹಾಗಾಗಿ ಬುಧವಾರ ಬೆಳಗ್ಗೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸೋ ಯಾಸ್ ಚಂಡಮಾರುತ ಭಾರೀ ಭೀತಿಯನ್ನು ಹುಟ್ಟುಹಾಕುತ್ತಿದೆ. ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟೋ ಬಹುತೇಕ ಚಂಡಮಾರುತಗಳು ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳನ್ನು ಟಾರ್ಗೆಟ್ ಮಾಡ್ತವೆ. ಈ ಎರಡೂ ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತವೆ. ಅದು ಯಾಕೆ ಅಂತ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದ್ರೆ ಆ ಸೀಕ್ರೆಟ್ ಏನು ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಕಳೆದ 1 ದಶಕದಿಂದೀಚೆಗೆ ಭಾರತದ ಸುತ್ತ ಯಾಕೆ ಅತಿ ಹೆಚ್ಚು ಸೈಕ್ಲೋನ್ಗಳು ಸೃಷ್ಟಿಯಾಗುತ್ತಿವೆ ಅನ್ನೋದನ್ನ ನೀವು ನೋಡಲೇಬೇಕು. ಏಳು 516 ಕಿಲೋಮೀಟರ್ ಕರಾವಳಿ ಹೊಂದಿದೆ ಭಾರತ. 109 ವರ್ಷಗಳಲ್ಲಿ 356 ಚಂಡಮಾರುತಗಳ ಸೃಷ್ಟಿ. ಭಾರತಕ್ಕೆ 3 ಕಡೆ ನೀರಿದ್ದು 1 ಕಡೆ ಮಾತ್ರ ಭೂಮಿ ಇದೆ. ಹೀಗಾಗಿ ಭಾರತವನ್ನ ಪರ್ಯಾಯ ದ್ವೀಪ ಅಂತ ಕರೀತೀವಿ. ಹಾಗೆಯೇ ಭಾರತ 7516 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದಿದೆ. ಭಾರತದ ಇಂತಹ ಭೌಗೋಳಿಕ ವಿನ್ಯಾಸವೇ ಅತಿ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗೋಕೆ ಕಾರಣ ಅಂತ ಹೇಳಬಹುದು. ಆದರೆ ಒಂದು ಶತಮಾನದ ಇತಿಹಾಸವನ್ನ ಕೆದಕಿ ನೋಡಿದ್ರೆ ಇತ್ತೀಚಿನ ವರ್ಷಗಳಲ್ಲೇ ಪ್ರತಿ ವರ್ಷ 4ರಿಂದ 5 ಚಂಡಮಾರುತಗಳು ಸೃಷ್ಟಿಯಾಗ್ತಾ ಇರೋದು ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳೆರಡರಲ್ಲೂ ಚಂಡಮಾರುತಗಳು ಸೃಷ್ಟಿಯಾಗುತ್ತಿವೆ. ಆದರೆ ಬಂಗಾಳ ಕೊಲ್ಲಿಗೆ ಹೋಲಿಸಿದ್ರೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತಗಳ ಸಂಖ್ಯೆ ತೀರಾ ಕಡಿಮೆ. 1891ರಿಂದ 2000ರವರೆಗೆ ಬಂಗಾಳ ಕೊಲ್ಲಿಯಲ್ಲಿ 308 ಚಂಡಮಾರುತಗಳು ಸೃಷ್ಟಿಯಾಗಿವೆ. ಅವುಗಳ ಪೈಕಿ 103 ತೀವ್ರವಾಗಿದ್ದವು. ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾದ 48 ಬಿರುಗಾಳಿಗಳಲ್ಲಿ 24 ತೀವ್ರ ಪರಿಣಾಮ ಉಂಟು ಮಾಡಿದ್ದವು. ಸದ್ಯ 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನ ಹೊಂದಿವೆ. ಪೂರ್ವ ಕರಾವಳಿಯಲ್ಲಿರುವ ಆಂಧ್ರ ಪ್ರದೇಶ, ತಮಿಳುನಾಡು, ಪುದುಚೇರಿ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಹೆಚ್ಚು ಅಪಾಯ ಎದುರಿಸುವ ಪ್ರದೇಶಗಳು. ಪಶ್ಚಿಮ ಕರಾವಳಿಯಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಚಂಡಮಾರುತಗಳಿಂದ ಹೆಚ್ಚಿನ ಹಾನಿಗೆ ಒಳಗಾಗುತ್ತವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳೇ ಅತಿ ಹೆಚ್ಚಾಗಿ ಚಂಡಮಾರುತಗಳಿಗೆ ತುತ್ತಾಗುತ್ತಿವೆ. ಅದು ಯಾಕೆ ಅಂತ ನೋಡಿದ್ರೆ ರೋಚಕ ಸತ್ಯ ಪಟಾ ಬಯಲಾಗುತ್ತೆ. ಹಾಗಾದ್ರೆ ಏನಿದು ರೋಚಕ ಸತ್ಯ? ಚಂಡಮಾರುತಗಳ ರಣದಾಳಿಯಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳು ಬಚಾವಾಗ್ತಾ ಇರೋದು ಹೇಗೆ? ಆ ಕುರಿತ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಮುಖ್ಯವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಶತಮಾನಗಳ ಸೈಕ್ಲೋನ್ ದಾಳಿಯನ್ನ ಈ 2 ರಾಜ್ಯಗಳು ಎದುರಿಸ್ತಾ ಇರೋದು ಹೇಗೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್.
ಪ್ರತಿ ವರ್ಷ ಚಂಡಮಾರುತಗಳು ಎದ್ದಾಗ ಅತಿ ಹೆಚ್ಚು ನಲುಗಿ ಹೋಗುತ್ತಿರುವ ರಾಜ್ಯಗಳು ಅಂದ್ರೆ ಅದು ಒಡಿಶಾ ಮತ್ತು ಪಶ್ಚಿಮ ಬಂಗಾಳ. ಈ ಸಲ ಯಾಸ್ ಚಂಡಮಾರುತ ರಕ್ಕಸ ದಾಳಿ ನಡೆಸೋಕೆ ಸಜ್ಜಾಗಿದೆ. ಹಾಗಾದ್ರೆ ಯಾಸ್ ಚಂಡಮಾರುತವನ್ನ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಹೇಗೆ ಮೆಟ್ಟಿ ನಿಲ್ತವೆ, ಅದಕ್ಕೆ ಮಾಡಿಕೊಂಡಿರೋ ಸಿದ್ಧತೆ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಬಂಗಾಳ ಕೊಲ್ಲಿ ಪ್ರಬಲ ಚಂಡಮಾರುತಗಳ ಶಕ್ತಿ ಕೇಂದ್ರವಾಗಿರೋದು ಯಾಕೆ ಅನ್ನೋದನ್ನ ನೀವು ನೋಡಲೇಬೇಕು. ವರ್ಷವಿಡೀ ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿ ನೀರಿನ ಉಷ್ಣತೆ 24ರಿಂದ 27 ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತೆ. ಹೀಗಾಗಿ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹೆಚ್ಚು, ಚಂಡಮಾರುತಗಳ ತೀವ್ರತೆಯೂ ಅಧಿಕ. ಇದಕ್ಕೆ ಸಾಕ್ಷಿಯಾಗಿದೆ 1970ರ ಬೋಲಾ ಚಂಡಮಾರುತ. ಹೌದು, ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿಕೊಂಡ ಬೋಲಾ ಬಾಂಗ್ಲಾದೇಶ ಮತ್ತು ಭಾರತದ ಕರಾವಳಿ ಪ್ರದೇಶಕ್ಕೆ ಅಪ್ಪಳಿಸಿತ್ತು. ಆಗ ಬೋಲಾ ಸೈಕ್ಲೋನ್ಗೆ 3 ಲಕ್ಷಕ್ಕೂ ಅಧಿಕ ಜನ ಮೃತಪಟ್ಟಿದ್ರು, 10 ಲಕ್ಷ ಜನ ದಿಕ್ಕಾಪಾಲಾಗಿದ್ರು. ಇನ್ನು 13 ವರ್ಷದ ಹಿಂದಿನ ನರ್ಗಿಸ್ ಕೂಡ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾದ ಸೈಕ್ಲೋನೆ. ಇದು ಮಯನ್ಮಾರ್ ದೇಶವನ್ನ ಕಾಡಿ 1,20,000 ಜನರನ್ನ ಬಲಿ ಪಡೆದಿತ್ತು. ಇನ್ನು 1999ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿಕೊಂಡ ಚಂಡಮಾರುತವೊಂದು ಒಡಿಶಾ ಮೇಲೆ ಎರಗಿ ಬಂದ ಕಾರಣ ಅಂದು ಒಡಿಶಾದಲ್ಲೇ 9,650ಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ರು. ಇತ್ತೀಚೆಗೆ 2019ರಲ್ಲಿ ಫನಿ ಚಂಡಮಾರುತ ಅಪ್ಪಳಿಸಿತ್ತು. ಈ ಚಂಡಮಾರುತದಿಂದ ಭಾರತದಲ್ಲಿ 72 ಜನ ಮೃತಪಟ್ಟಿದ್ರು, ಬಾಂಗ್ಲಾದೇಶದಲ್ಲಿ 17 ಮಂದಿ ಮೃತಪಟ್ಟಿದ್ರು. ಅದರಲ್ಲೂ ಒಡಿಶಾದಲ್ಲೇ 64 ಮಂದಿಯನ್ನ ಫನಿ ನುಂಗಿ ಹಾಕಿತ್ತು. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಅತಿ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗೋಕೆ ಮತ್ತೊಂದು ಕಾರಣ ಕೂಡ ಇದೆ. ಅದೇನು ಅಂದ್ರೆ, ದೂರದ ಪೆಸಿಫಿಕ್ ಸಾಗರದಿಂದ ಅಡೆತಡೆ ಇಲ್ಲದೆ ನುಗ್ಗಿ ಬರೋ ಗಾಳಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಕ್ಕೆ 100 ಬಲ ಕೊಡುತ್ತದೆ. ಭಾರತದ 3 ಕಡೆ ಸಮುದ್ರಗಳಿರೋದ್ರಿಂದ ಸಮುದ್ರದ ಮೇಲಿನ ಪ್ರಬಲ ಗಾಳಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳತ್ತ ತಿರುಗುತ್ತೆ. ಹೀಗಾಗಿನೇ ಈ ಎರಡೂ ರಾಜ್ಯಗಳು ಪ್ರತಿ ವರ್ಷ ಚಂಡಮಾರುತಗಳ ದಾಳಿಗೆ ತತ್ತರಿಸಿ ಹೋಗುತ್ತಿರೋದು. ಎಷ್ಟೇ ಪ್ರಬಲ ಚಂಡಮಾರುತಗಳು ಬೀಸಿದ್ರೂ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಗಳು ಅವುಗಳನ್ನು ಮೆಟ್ಟಿ ನಿಲ್ಲುತ್ತಿವೆ. ಅದಕ್ಕೆ ಕಾರಣ ಆಧುನಿಕ ತಂತ್ರಜ್ಞಾನ. ಹೌದು ವೀಕ್ಷಕರೇ, ಆಧುನಿಕ ತಂತ್ರಜ್ಞಾನದಿಂದಾಗಿ ಚಂಡಮಾರುತಗಳ ಹುಟ್ಟು, ಅದರ ತೀವ್ರತೆಯನ್ನ ಮೊದಲೇ ಲೆಕ್ಕ ಹಾಕಬಹುದು. ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯಿಂದಾಗಿ ಚಂಡಮಾರುತಗಳಿಂದ ಎದುರಾಗೋ ಭಾರಿ ಅನಾಹುತಗಳನ್ನು ತಪ್ಪಿಸಬಹುದು. ಹಾಗಾದ್ರೆ ಚಂಡಮಾರುತಗಳು ಸೃಷ್ಟಿಸೋ ಅನಾಹುತವನ್ನ ಭಾರತೀಯ ಹವಾಮಾನ ಇಲಾಖೆ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಗೊತ್ತಾ? ಅದನ್ನು ತೋರಿಸ್ತೀವಿ ನೋಡಿ. ಭಾರತೀಯ ಹವಾಮಾನ ಇಲಾಖೆ ಚಂಡಮಾರುತಗಳ ಮೇಲೆ ಹದ್ದಿನ ಕಣ್ಣಿಡೋಕೆ ಡಾಪ್ಲರ್ ರಾಡಾರ್ ವ್ಯವಸ್ಥೆಯನ್ನು ಬಳಸುತ್ತಿದೆ. ಈ ಡಾಪ್ಲರ್ ರಾಡಾರ್ ವ್ಯವಸ್ಥೆ ಎಷ್ಟು ನಿಖರವಾಗಿತ್ತೆಂದ್ರೆ, ವಾಯುಭಾರ ಕುಸಿತದಿಂದ ಸಮುದ್ರದ ಮೇಲೆ ಸಂಗ್ರಹವಾದ ನೀರಿನ ಹನಿಗಳ ಗಾತ್ರ ಅದು ಯಾವ ವೇಗದಲ್ಲಿ ಸಾಗುತ್ತಿದೆ ಅನ್ನೋದನ್ನ ಕರಾರುವಕ್ಕಾಗಿ ತಿಳ್ಕೋಬಹುದು. ಅಷ್ಟೇ ಅಲ್ಲ, ಸಮುದ್ರದಲ್ಲಿ 100 ಮೈಲಿ ದೂರದಲ್ಲಿ ವಾಯುಭಾರ ಕುಸಿತವಾದಾಗ ಅದನ್ನ ಗುರುತಿಸಬಹುದಾದ ವ್ಯವಸ್ಥೆ ಈಗ ಇದೆ. ಅದು ಚಂಡಮಾರುತವಾಗಿ ರೂಪುಗೊಳ್ಳುತ್ತಿದೆಯೇ, ಎಷ್ಟು ವೇಗದಲ್ಲಿ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ, ಯಾವ ಸಮಯದಲ್ಲಿ ಭೂಮಿಯನ್ನ ಅಪ್ಪಳಿಸಲಿದೆ, ಭೂಮಿಗೆ ಅಪ್ಪಳಿಸುವಾಗ ಅದರ ವೇಗ ಎಷ್ಟಿರುತ್ತದೆ, ಎಷ್ಟು ಹಾನಿ ಸಂಭವಿಸಬಹುದು ಎಂಬೆಲ್ಲ ವಿಚಾರಗಳನ್ನ ಕೆಲವು ದಿನಗಳ ಮುಂಚಿತವಾಗಿಯೇ ನಿಖರವಾಗಿ ಪತ್ತೆ ಮಾಡಬಹುದಾಗಿದೆ. ಇದನ್ನು ಆಧರಿಸಿಯೇ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡೋದು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಕೋಲ್ಕತ್ತಾದಿಂದ ಮುಂಬೈವರೆಗೆ ದೇಶದಲ್ಲಿ ಇಂಥ 27 ಅತ್ಯಾಧುನಿಕ ರಾಡಾರ್ಗಳಿವೆ. ಆದರೆ ಇವುಗಳಲ್ಲಿ 75% ರಾಡಾರ್ಗಳು ಬಂಗಾಳ ಕೊಲ್ಲಿ ಮೇಲೇನೆ ಹದ್ದಿನ ಕಣ್ಣಿಟ್ಟಿರ್ತವೆ. ಯಾಕಂದ್ರೆ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗುವ ಚಂಡಮಾರುತಗಳಿಗಿಂತ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗುವ ಚಂಡಮಾರುತಗಳೇ ತುಂಬಾನೇ ಅನಾಹುತವನ್ನ ಸೃಷ್ಟಿ ಮಾಡ್ತಾ ಇವೆ. ಆದರೆ ಪ್ರಕೃತಿಯ ಮುಂದೆ ಈ ವ್ಯವಸ್ಥೆಯು ಕೆಲವೊಮ್ಮೆ ಸ್ವಲ್ಪ ವಿಫಲವಾಗುವುದಿದೆ. ಉಪಗ್ರಹ ಹಾಗೂ ಇತರೆ ವ್ಯವಸ್ಥೆಯ ಮೂಲಕ ಮಾಡಿರುವ ಅಂದಾಜು ತಪ್ಪುವುದಿದೆ. ಗುಜರಾತ್ ಕರಾವಳಿಯನ್ನ ಅಪ್ಪಳಿಸಲಿದೆ ಎಂದು ಭಾವಿಸಿದ್ದ ಚಂಡಮಾರುತವು ಕರಾವಳಿಯನ್ನ ತಲುಪುವ ವೇಳೆಗೆ ದುರ್ಬಲವಾಗುವುದು ಅಥವಾ ತನ್ನ ಹಾದಿಯನ್ನ ಬದಲಿಸಿರುವ ಉದಾಹರಣೆ ಇದೆ. ಅದೇ ರೀತಿ ಚಂಡಮಾರುತವು ಹಠಾತ್ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿ ತೀರವನ್ನ ಅಪ್ಪಳಿಸಿದ್ದೂ ಇದೆ. ಏನೇ ಆದರೂ ಸಾವು ನೋವಿನ ಪ್ರಮಾಣವನ್ನು ತಗ್ಗಿಸುವಲ್ಲಿ ಮುನ್ನೆಚ್ಚರಿಕೆ ವ್ಯವಸ್ಥೆ ಸಹಾಯ ಮಾಡಿದೆ ಎಂದು ಹಿಂದಿನ ಕೆಲವು ಚಂಡಮಾರುತಗಳಲ್ಲಿ ಸಂಭವಿಸಿದ ಮತ್ತು ಇತ್ತೀಚೆಗೆ ಸಂಭವಿಸುತ್ತಿರುವ ಸಾವು ನೋವುಗಳ ಸಂಖ್ಯೆಯನ್ನು ತಾಳೆ ಮಾಡಿದಾಗ ಸ್ಪಷ್ಟವಾಗುತ್ತದೆ.
ಯಾಸ್ ಚಂಡಮಾರುತ ಮೇ 26ರಂದು ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸುತ್ತಿದ್ದು ಅಲ್ಲಿನ 20ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಅದರಿಂದ ಹಾನಿಯಾಗಲಿದೆ. ಇದರಿಂದ ಎಚ್ಚೆತ್ತ ಸಿಎಂ ಮಮತಾ ಬ್ಯಾನರ್ಜಿ ಜೀವಹಾನಿ ತಪ್ಪಿಸಲು 10 ಲಕ್ಷ ಮಂದಿಯನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲು ಕ್ರಮ ಕೈಗೊಂಡಿದ್ದಾರೆ. ಸುಮಾರು 72 ಗಂಟೆಗಳ ಕಾಲ ಚಂಡಮಾರುತದ ಪ್ರಕೋಪ ಇರಲಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಹೀಗಾಗಿ ಜನರ ರಕ್ಷಣೆಗೆ 51 ತಂಡಗಳನ್ನು ರಚಿಸಲಾಗಿದೆ. ಇದೇ ರೀತಿ ಒಡಿಶಾದಲ್ಲೂ ಯಾಸ್ ಚಂಡಾಸುರನ ವಕ್ರದೃಷ್ಟಿ ಬಿದ್ದಿರೋದ್ರಿಂದ ಅಲ್ಲಿನ ಸಿಎಂ ನವೀನ್ ಪಟ್ನಾಯಕ್ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳಿಗೆ ಚಂಡಮಾರುತವನ್ನು ಎದುರಿಸೋದು ಹೊಸದೇನಲ್ಲ. ಪ್ರತಿ ವರ್ಷವೂ ಇಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂತಾನೆ ಇರ್ತಾರೆ. ಆದರೂ ಕಳೆದ ವರ್ಷದ ಅಂಫಾನ್ಗಿಂತ ಯಾಸ್ ಉಗ್ರ ಸ್ವರೂಪ ತಾಳುತ್ತೆ ಅನ್ನೋ ಮುನ್ಸೂಚನೆ ಇರೋದ್ರಿಂದ 11 ಸರಕು ಸಾಗಣೆ ಮಾಡೋ ಯುದ್ಧ ವಿಮಾನಗಳು, 25 ಹೆಲಿಕಾಪ್ಟರ್ಗಳು ಮತ್ತು 950ಕ್ಕೂ ಹೆಚ್ಚು ರಕ್ಷಣಾ ಸಿಬ್ಬಂದಿ ಯುದ್ಧ ಸನ್ನದ್ಧರಾಗಿದ್ದಾರೆ. ಹಾಗಾದ್ರೆ ಯಾಸ್ ಚಂಡಮಾರುತದ ಎಫೆಕ್ಟ್ ಕರ್ನಾಟಕದ ಮೇಲೂ ಆಗತ್ತಾ? ಕರ್ನಾಟಕದಲ್ಲೂ ಮಳೆಯಾಗತ್ತಾ? ಆ ಕುರಿತ ರಿಪೋರ್ಟ್ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಹಾಗಾದ್ರೆ ಯಾಸ್ನ ಸೈಡ್ ಎಫೆಕ್ಟ್ ಕರ್ನಾಟಕದ ಮೇಲೂ ಬೀಳತ್ತಾ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಯಾಸ್ ಚಂಡಮಾರುತ ಭಾರತದ ಪೂರ್ವ ರಾಜ್ಯಗಳನ್ನೇ ಹೆಚ್ಚಾಗಿ ಕಾಡಲಿದೆ. ಅರುಣಾಚಲ ಪ್ರದೇಶ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರಾ, ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಯಾಸ್ ರಣಮಳೆ ಸುರಿಸಲಿದ್ದು ಪ್ರವಾಹ ಸೃಷ್ಟಿಯಾಗುವ ಭೀತಿ ತಂದೊಡ್ಡಿದೆ. ಆದರೆ ಬಂಗಾಳದಲ್ಲಿ ಮತ್ತು ಒಡಿಶಾದಲ್ಲಿ ಗಾಳಿ ವೇಗ ಪಡೆದಿದ್ದು ಸಮುದ್ರದ ಅಲೆಗಳು ಯಾಸ್ ಅಪ್ಪಳಿಸುವ ಮುನ್ನವೇ ರೌದ್ರ ತಾಂಡವವಾಡುತ್ತಿದೆ. ಹೀಗಾಗಿನೇ ಪೂರ್ವ ಒಡಿಶಾದ 14 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. 30 ಜಿಲ್ಲೆಗಳ ಪೈಕಿ 14ಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಈ ಮೂಲಕ ಸೂಚಿಸಿದಂತಾಗಿದೆ. ಹೀಗಾಗಿ 11 ಸರಕು ಸಾಗಣೆ ಮಾಡೋ ಯುದ್ಧ ವಿಮಾನಗಳು, 25 ಹೆಲಿಕಾಪ್ಟರ್ಗಳು ಮತ್ತು 950ಕ್ಕೂ ಹೆಚ್ಚು ರಕ್ಷಣಾ ಸಿಬ್ಬಂದಿ ಯುದ್ಧ ಸನ್ನದ್ಧರಾಗಿದ್ದಾರೆ. ಸದ್ಯ ಪೂರ್ವ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಪಶ್ಚಿಮ ಕರಾವಳಿಗಳಿಗೂ ಯಾಸ್ ಚಂಡಮಾರುತದಿಂದ ಅಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಕರ್ನಾಟಕಕ್ಕೂ ಕಾದಿದ್ಯಾ ಯಾಸ್ ಜಲಗಂಡಾಂತರ? ಸೋಮವಾರ ಬಂಗಾಳ ಕೊಲ್ಲಿಯಲ್ಲಿ ಯಾಸ್ ಚಂಡಮಾರುತ ಸೃಷ್ಟಿಯಾಗಿದೆ. ಇದು ಮೇ 26ರಂದು ಒಡಿಶಾ ಮಾರ್ಗವಾಗಿ ಸಾಗುವುದರಿಂದ ಕರ್ನಾಟಕದಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇಲ್ಲ. ಆದರೆ ತಕ್ಕ ಮಟ್ಟಿಗೆ ಮಳೆಯಾಗುವ ಮುನ್ಸೂಚನೆ ಇದ್ದೇ ಇದೆ. ಅಂದ್ರೆ ಸೈಕ್ಲೋನ್ ಸೈಡ್ ಎಫೆಕ್ಟ್ ಕರ್ನಾಟಕದ ಮೇಲೂ ಇರುತ್ತೆ. ಕೆಲ ತಜ್ಞರ ಪ್ರಕಾರ ಬಂಗಾಳ ಕೊಲ್ಲಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತಂತೆ. ಅರಬ್ಬಿ ಸಮುದ್ರದ ತಳದಲ್ಲಿ ಸಣ್ಣ ಮಟ್ಟಿಗಿನ ಬದಲಾವಣೆಯಾಗುವ ಸಾಧ್ಯತೆ ಇರುತ್ತೆ. ಹೀಗಾದಾಗ ಸುಳಿಗಾಳಿಯ ಪ್ರಭಾವದಿಂದ ಪಶ್ಚಿಮ ಕರಾವಳಿ ಭಾಗಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇರುತ್ತೆ ಅಂತಾರೆ. ಅದೇನೇ ಇರಲಿ, ಇನ್ನು ಕೆಲವೇ ಗಂಟೆಗಳಲ್ಲಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಕೊಡೋ ಚಂಡಮಾರುತ ಸುಮಾರು 72 ಗಂಟೆಗಳ ಕಾಲ ರುದ್ರನರ್ತನ ತೋರಲಿದೆ ಎನ್ನಲಾಗುತ್ತಿದೆ. ಹೀಗಾಗಿ ಅಲ್ಲಿನ ಸರ್ಕಾರಗಳು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದೆ. ಆದರೂ ಚಂಡಮಾರುತ ಮತ್ತಷ್ಟು ಬಿರುಸು ಪಡೆದುಕೊಂಡ್ರೆ ಏನೆಲ್ಲ ಅನಾಹುತಗಳು ಸಂಭವಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ಯಾಸ್ನ ಎಫೆಕ್ಟ್ ಹೇಗಿದೆ ಅಂತ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.